Find the values of other 5 trigonometric functions given cos of x is equal to minus half x in the third quadrant. X lies in the third quadrant. ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡಬೇಕು ನಾವು ಉತ್ತರ ನೋಡಿ ಇದು given cos of x is equal to half for x in third quadrant. ಸರಿನಾ? ಮೊದಲೇದಾಗಿ ಥರ್ಡ್ ಕ್ವಾಡ್ರೆಂಟ್ ಅಂತ ಎಲ್ಲಿ ಬರುತ್ತದೋ ಈ ಭಾಗ. ಸೊ ವ್ಯಾಲ್ಯೂಸ್ ಹೇಗೆ ಕಾಣುತ್ತೆ ಇಲ್ಲಿ? ಇಟ್ ಶುಡ್ ಬಿ ಆಫ್ ಅಟ್ಲೀಸ್ಟ್ 0 ಇಂಟು 90, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಅಂದರೆ 2 ಇಂಟು 90. ಸೊ 2 ಇಂಟು 90 ಪ್ಲಸ್ ಸಮ್ ಆ್ಯಂಗಲ್ ಅಲ್ವಾ? ಸೊ ಇಲ್ಲಿ 2 ಇಂಟು 90 ಪ್ಲಸ್ ಆ್ಯಂಗಲ್ ಈ ಜಾಗದಲ್ಲಿ ಬರುತ್ತೆ. ಸರಿನಾ? ಸೊ ಇಲ್ಲಿ ನಾವು ಉತ್ತರ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ cos of x is equal to minus half is equal to cos of 2 into 90 plus ಇವಾಗ cos of what is half? Cos of 60 is half. ಸೊ ಈ ರೀತಿಯಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಆಯಿತಾ? ಅಫ್ಕೋರ್ಸ್ ಎಲ್ಲ ಪ್ರಾಬ್ಲಮ್ನ ಈ ಥರ ಮಾಡೋದಕ್ಕಲ್ಲ, ಬೇರೆ ಬೇರೆ ಪ್ರಾಬ್ಲಮ್ ಹೋಗ್ತಾ ನೋಡ್ತೀರಾ, ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಬಟ್ ಈ ಥರ ಹಾಫು, √3/2, 1/√2, 1, 0 ಈ ಥರ ಎಲ್ಲ ವ್ಯಾಲ್ಯೂಸ್ ಬಂತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಸರಿನಾ? ಸೊ ಸಿನ್ಸ್ ಇಟ್ಸ್ ಎನ್ ಈವನ್ ಮಲ್ಟಿಪಲ್ ಆಫ್ ಈವನ್ ಮಲ್ಟಿಪಲ್ ಆಫ್ 90, ಕಾಸ್ ಫಂಕ್ಷನ್ ವಿಲ್ ಮ್ಯಾಪ್ ಟು ಕಾನ್ಸ್ ಫಂಕ್ಷನ್. ನಮಗೆ ಇದೆಯಲ್ಲ ಇದು. ಸರಿನಾ? ಸೊ ಯು ನೀಡ್ ನಾಟ್ ಟೇಕ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬೇಕಾಗಲ್ಲ, ಇದು ಸರಿ ಇದೆ ಇದು. ಸೊ ಬೇಸಿಕಲಿ ಇದರಿಂದ ನಾವೇನು ಹೇಳ್ಬೋದು, ಎಕ್ಸ್ ಎಸ್ 2 ಇಂಟು 90 ಪ್ಲಸ್ 60 ಅಂತ ಹೇಳಿ ಹೇಳ್ಬೋದು. ಆಯಿತಾ ಹುಡುಗರ? ನೆಕ್ಸ್ಟು ಸೈನ್ ಆಫ್ ಎಕ್ಸ್ ಏನಾಗುತ್ತೆ ಅವಾಗ? ಸೈನ್ ಆಫ್ 2 ಇಂಟು 90 ಪ್ಲಸ್ 60 ಅಲ್ವಾ? ಸೊ ಸೈನ್ ಆಫ್ 2 ಇಂಟು 90 ಪ್ಲಸ್ 60 ಏನು ಬರುತ್ತೆ? ಸೈನ್ ಆಫ್ 2 ಇಂಟು 90 ಪ್ಲಸ್ 60 ಅಂದರೆ ಸೈನ್ ಆಫ್ ಇದು ಈವನ್ ನಂಬರು, ಸರಿ, ಹಾಗಾಗಿ ಸೈನೇ ಬರುತ್ತಿದ್ದು, ಮತ್ತು ಇದು 60 ಡಿಗ್ರಿ, ಮತ್ತು ಇದು ಥರ್ಡ್ ಕ್ವಾಡ್ರೆಂಟಲ್ಲೂ ಹಾಗಾಗಿ ಮೈನಸ್ ಬರ್ತಿದ್ದು, ಸರಿ ತಾನೆ? ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನು ನೆಗೆಟಿವ್ ಬರುತ್ತೆ. ನಾಲ್ಕು ಇದೆಯಾ ಇದು? ಆಲ್ ಸ್ಟೂಡೆಂಟ್ ಟೇಕ್ ಕಾಫಿ, ಸರಿ ಇದೆಯಲ್ವಾ? ಸೊ ಇದರಲ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವ್ ಇರುತ್ತೆ. ಹಾಗಾಗಿ ಏನಂತ ಹೇಳ್ಬೋದು ನಾವು? ಸೊ ಆಲ್ ಆಫ್ ದಿಸ್ ಇಸ್ ನೆಗೆಟಿವ್ ಅಂತ ಹೇಳಿ ಹೇಳ್ಬೋದು. ಸೊ ದಿಸ್ ಇಸ್ ಮೈನಸ್ √3/2 ಆಗುತ್ತೆ ಇದು. ಆಯಿತಾ? ನೆಕ್ಸ್ಟು ಟ್ಯಾನ್ ಎಕ್ಸ್ ಇಸ್ ವಾಟ್? ಟ್ಯಾನ್ ಆಫ್ ಸೈನ್ ಅಲ್ಲ, ಟ್ಯಾನ್ ಆಫ್ 2 ಇಂಟು 90 ಪ್ಲಸ್ 60. ಸೊ ಬೇಸಿಕಲಿ ಟ್ಯಾನ್ 60 ಎಷ್ಟು ಬರುತ್ತಿಲ್ಲಿ? ಹೌದು, √3. ಸೊ ಟ್ಯಾನು ಥರ್ಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇದೆ, ಹಾಗಾಗಿ ಇದು ಪಾಸಿಟಿವ್. ಸೊ ಸೈನು ಕಾಸು ಟ್ಯಾನ್ ಬಂದಿದೆ, ಇನ್ನು ಮಿಕ್ಕಿದೆಲ್ಲ ಸುಲಭ. ಸೊ ಇನ್ನು ಮಿಕ್ಕಿದೆಲ್ಲ ಏನಿದ್ರು ಇನ್ವರ್ಸ್ ಆಫ್ ಈಚ್ ಅದರ್. ಸೊ ಫಾರ್ ಎಕ್ಸಾಂಪಲ್ ಕಾಟ್ ಆಫ್ ಎಕ್ಸ್ ಇಸ್ 1/√3 ಆ್ಯಸ್ ಇಟ್ ಇಸ್ 1/tan x. ನೆಕ್ಸ್ಟು ಟ್ಯಾನ್ ಆಯಿತು, ಕಾಟ್ ಆಯಿತು, ಕೊಸೆಕ್ ಎಕ್ಸ್ ಇಸ್ 1/sin x ವಿಚ್ ಇಸ್ -2/√3. ಅದಾಯಿತು ಅಂದಮೇಲೆ secant x is 1/cos x which is -2/1. ಸೊ ಇದೆ ನಿಮ್ಮ ಉತ್ತರ. ಗೊತ್ತಾಯ್ತಾ? ಸೊ ಈ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಮಾಡ್ಬೋದು, ಇದೊಂದು ರೀತಿ. ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಸೈನ್ ಎಕ್ಸ್ ಇಸ್ 3/5 ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿ ಹೇಳ್ತಾರೆ. ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 3/5 ಫಾರ್ ಎಕ್ಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇದರಲ್ಲಿ ಸೈನು ಮತ್ತು ಇನ್ನೊಂದೇನು ಪಾಸಿಟಿವ್ ಇರುತ್ತೆ, ಸೈನು ಮತ್ತು ಕೊಸೆಕ್ ಪಾಸಿಟಿವ್ ಇರುತ್ತೆ. ಸೊ ಕೊಸೆಕ್ ಎಕ್ಸ್ ವಿಚ್ ಇಸ್ 1/sin x ಇಸ್ ನಥಿಂಗ್ ಬಟ್ 5/3. ಹಾಂ, ಇವೆರಡು ವ್ಯಾಲ್ಯೂ ಈಸಿ ಈ ಥರ ಕೊಟ್ಟಾಗ. ನೆಕ್ಸ್ಟು ಕಾಸ್ ಎಕ್ಸ್ ಹೇಗೆ ಕಂಡುಹಿಡಿಬೋದು? ಮ್ಯಾಗ್ನಿಟ್ಯೂಡ್ ಆಫ್ ಕಾಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 - sin ಸ್ಕ್ವೇರ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ ಸಾಲ್ವ್ ಮಾಡಿದಾಗ? ಹೌದು, 4/5 ಬರುತ್ತೆ. ಅದೇ ಹೇಗೆ ಹೇಳಿದೆ ಅಂತ ಹೇಳಿದ್ರೆ ದಿಸ್ ಆರ್ ಟ್ರಿಗ್ನೋಮೆಟ್ರಿಕ್ ಪೈಥಾಗರನ್ ಟ್ರಿಪ್ಲೆಟ್ಸ್. ಟ್ರಿಗ್ನೋಮೆಟ್ರಿಕ್ ಅಲ್ಲ, ಪೈಥಾಗರನ್ ಟ್ರಿಪ್ಲೆಟ್ಸ್ 3, 4 ಮತ್ತು 5. ಹುಡುಗರ 3 ಮತ್ತು 5 ಇದೆಲ್ಲ ಮಾಡಿದ್ದೀರ ನೀವು 9, 10ನೇ ಕ್ಲಾಸಲ್ಲೆಲ್ಲ ನೋಡಿರ್ತೀರ ಇದನ್ನು. 3, 4 ಬಂತು ಅಂತ ಹೇಳಿದ್ರೆ ಮತ್ತೊಂದೇನು ತೊಗೊಬೇಕು? 5 ತೊಗೊಬೇಕಾಗುತ್ತೆ ನಾವು ಅಲ್ವಾ? ಸೊ ಒಂದು ಟ್ರಯಾಂಗಲ್ ತೊಗೊಂತು ಅಂತ ಹೇಳಿದ್ರೆ ಇಫ್ ದಿಸ್ ಇಸ್ 5 ಆ್ಯಂಡ್ ಒನ್ ಆಫ್ ದ ಸೈಡ್ ಇಸ್ 4, ದ ಅದರ್ ಸೈಡ್ ಹ್ಯಾಸ್ ಟು ಬಿ 3 ಅಲ್ವಾ? ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಇದೆ ವ್ಯಾಲ್ಯೂಸ್ ಬರೋದು ಅಲ್ವಾ?
ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾತ್ರ ಈ ಥರ, ಅದು ಗೊತ್ತಿರಬೇಕು ಒಂದು. ಸರಿ, ನೆಕ್ಸ್ಟು ಇಲ್ಲಿ ಯಾಕೆ ಈ ಮ್ಯಾಗ್ನಿಟ್ಯೂಡ್ ಅಂತ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಸೈನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದೆಷ್ಟು ಉದ್ದ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಸೈನ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಆ್ಯಕ್ಚುಲ್ ವ್ಯಾಲ್ಯೂ ಇಟ್ ಈಸ್ -4/5. ಏನಕ್ಕಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಇಂಥ ಕ್ವಾಡ್ರೆಂಟು, ಹೌದು ಸೆಕೆಂಡ್ ಕ್ವಾಡ್ರೆಂಟ್, ಹಾಗಾಗಿ ಇದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟು ಕಾಸ್ ಆಯಿತು, ಸೆಕ್ ಆಫ್ ಎಕ್ಸ್ ಇಸ್ 1/cos x ವಿಚ್ ಇಸ್ -5/4. ಸೊ ಸೈನ್ ಆಯಿತು, ಇದಾಯಿತು ಟ್ಯಾನ್. ನೆಕ್ಸ್ಟು tan of x is sin of x by cos of x. ಇದು ಕ್ಯಾಲ್ಕುಲೇಟ್ ಮಾಡಿದಾಗ 3/4 ಬರುತ್ತೆ. ಏನಕ್ಕೆ ಇದು ಸೆಕೆಂಡ್ ಕ್ವಾಡ್ರೆಂಟು, ಹಾಗಾಗಿ ನೆಗೆಟಿವ್ ಬರುತ್ತೆ, ಅದೊಂದು. ಅದಾಯಿತು ಅಂದಮೇಲೆ cot of x ವಿಚ್ ಇಸ್ 1/tan x ಈಸ್ ಈಕ್ವಲ್ ಟು -4/3 ಆಗುತ್ತೆ ಅಷ್ಟೇ. ಸರಿನಾ? ಸೊ ಈ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ 3, 4 ಇದೆ, ಇದು ಕಾಟ್ ಇದೆ, ಹಾಗಾಗಿ ಇಂಥ ವ್ಯಾಲ್ಯೂ ಇದು 4, ಇದು 3 ಅಂತ ಹೇಳಿದ್ರೆ ಇದು 5 ಅಲ್ವಾ. ಕಾಟ್ ಈಸ್ ಅಡ್ಜಸೆಂಟ್ ಬೈ ಆಪೋಸಿಟ್, ಸರಿ ತಾನೆ? ಸೊ ಇಲ್ಲಿ ಬರುತ್ತದು ಎಕ್ಸು. ಸೊ ಈ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು, ಸರಿನಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ವಿ ಹ್ಯಾವ್ ಬೀನ್ ಗಿವನ್ cot x is equal to 3/4 in third quadrant. ಇದು third quadrant. So tan x is equal to 4/3 as it is 1/cot x. ಸೊ ಇದೊಂದು ಹೇಳ್ಬಿಡ್ಬೋದು ಡೈರೆಕ್ಟಾಗಿ. ನೆಕ್ಸ್ಟು ಟ್ಯಾನ್ ಆಯಿತು, ಕಾಟ್ ಆಯಿತು. ನೆಕ್ಸ್ಟು ಸೀಕೆಂಟ್ ಕಂಡುಹಿಡಿಬೋದು ನಾನು. ಸೀಕೆಂಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 + tan ಸ್ಕ್ವೇರ್ ಅಲ್ವಾ. ಇದನ್ನು ನೀವು ನೋಡಿದ್ದೀರಾ ಹಿಂದಿನ ತರಗತಿಯಲ್ಲೆಲ್ಲ. ಸೊ ಇದು ಬಂದು ಸ್ಕ್ವೇರ್ ರೂಟ್ ಆಫ್ 1 + 4/3 ದ ಹೋಲ್ ಸ್ಕ್ವೇರ್. ಸೊ ಇದು ಸಾಲ್ವ್ ಮಾಡಿದಾಗ ನಿಮಗೆ 5/3 ಬರುತ್ತೆ. ಇವೆಲ್ಲ ಕ್ಯಾಲ್ಕುಲೇಷನ್ ನಿಮಗೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಗೊತ್ತಿತ್ತು ಅಂದರೆ ಸುಲಭ ಆಗುತ್ತೆ ಇದು. ಸೊ 5/3 ಬರುತ್ತೆ, ಇಲ್ಲಾಂದರೆ ನಾರ್ಮಲಾಗಿ ನೀವು ಲೆಂದಿ ವರ್ಷನಲ್ಲಿ ಮಾಡ್ಬೋದು. ಹಾಗಾಗಿ cos x is 3/5 ಆಗುತ್ತೆ, ಸರಿನಾ? ನೆಕ್ಸ್ಟು sin x ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 minus cos square x is given by 4/5, right? So sin, cos, sec, tan and cot. Then we have cosecant x which is 1/sin x is equal to 5/4. ಇಲ್ಲಿ ಪಾಸಿಟಿವ್ ನೆಗೆಟಿವ್ನ ಬರ್ದಿಲ್ಲ, ಬರ್ದ್ಬಿಡೋಣ ಇವಾಗ. ಸೊ ಯಾವುದು ನೆಗೆಟಿವ್ ಇರುತ್ತೆ, ಇದು ನೆಗೆಟಿವ್ ಇರುತ್ತೆ, ಇದು ನೆಗೆಟಿವ್ ಇರುತ್ತೆ, ಇದು ನೆಗೆಟಿವ್ ಇರುತ್ತೆ, ಇದು ನೆಗೆಟಿವ್ ಇರುತ್ತೆ, ಸರಿ ಅಲ್ವಾ? ಸೊ ಇದು ನಿಮ್ಮ ಉತ್ತರ. ಸೊ ದಿಸ್ ಆರ್ ಆಲ್ ಮ್ಯಾಗ್ನಿಟ್ಯೂಡು. ಆ್ಯಕ್ಚುಯಲ್ ವ್ಯಾಲ್ಯೂ ಒಂದು ಈ ರೀತಿಯಲ್ಲಿರುತ್ತೆ. ಇದು ಮ್ಯಾಗ್ನಿಟ್ಯೂಡು. ಸೊ ದಿಸ್ ಇಸ್ 4/5. ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ sin x ವಿಲ್ ಬಿ -4/5 ಬಿಕಾಸ್ ಇಟ್ ಈಸ್ ಇನ್ ವಿಚ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್. ಟ್ಯಾನ್ ಮತ್ತು ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಆಯಿತಾ? ನೆಕ್ಸ್ಟು 13, 5 ಈ ಥರ ಬಂತು ಅಂತ ಹೇಳಿದ್ರೆ 13, 5 ಮತ್ತು 12. ಇಲ್ಲಿ ನೋಡಿ, ಇಲ್ಲಿ 13, 5 ಆ್ಯಂಡ್ 12, ಸರಿನಾ? ಸೊ ಇಲ್ಲಿ ನೋಡ್ಬೋದು, ಇದು ಸೀಕೆಂಟ್ ಎಕ್ಸು. ಸೀಕೆಂಟ್ ಎಕ್ಸ್ ಇಸ್ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಸೈಡ್. ಸೊ ಸ್ವಲ್ಪ ಈ ರೀತಿಯಲ್ಲಿ ಕಾಣುತ್ತೆ. ಹಾಂ, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ಸೊ ದಿಸ್ ಇಸ್ ಎಕ್ಸ್. ಸೊ ಇದು 12 ಬರುತ್ತೆ. ಇದನ್ನು ನೀವು ಪೈಥಾಗೋರನ್ ಥಿಯರಮ್ ಉಪಯೋಗಿಸ್ಕೊಂಡು ಕಂಡುಹಿಡಿಬೋದು. ಇಲ್ಲ ಅಂತ ಹೇಳಿದ್ರೆ ಈ ಥರ ಗೊತ್ತಿತ್ತು ಅಂತ ಹೇಳಿದ್ರೆ ಇನ್ನು ಈ ರೀತಿಯಲ್ಲಿ ಮಾಡ್ಬೋದು. ನಾನು ಉದ್ದದ್ದು ಈ ಥರ ಏನಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಐಡೆಂಟಿಟೀಸು ಮತ್ತು ಕಾನ್ಸೆಪ್ಟು ಒಂಥರ ರಿವಿಷನ್ ಆಗಲಿ ಅಂಥೇಳಿ ಈ ರೀತಿಯಲ್ಲಿ ನೋಡ್ತಾಯಿನಿ. ನಿಮ್ಗೆ ಯಾವ ಸುಲಭ ಆಗುತ್ತೋ ಅದನ್ನು ಮಾಡಿ, ಸರಿನಾ? ಸೊ ಸೀಕೆಂಟ್ ಎಕ್ಸ್ ಇಸ್ ಗಿವನ್ ಟು ಬಿ 13/5 ಅಲ್ವಾ? ಸೊ ಕಾಸ್ ಎಕ್ಸ್ ಏನಾಗುತ್ತೆ, cos x which is equal to 1/secant x will be equal to 5/13. ನೆಕ್ಸ್ಟು ಕಾಸ್ ಆಯಿತು. ನೆಕ್ಸ್ಟು ಸೈನ್ ಮಾಡೋಣ. ಹಾಂ, ಸೈನ್ ಮಾಡೋಣ. sin x is equal to square root of 1 minus cos square x. ಇದು ಮ್ಯಾಗ್ನಿಟ್ಯೂಡು. ಇನ್ನು ಡೈರೆಕ್ಷನ್ ಆಮೇಲೆ ಕಂಡುಹಿಡ್ಕೊಳ್ಳೋಣ.
ಸೊ ಇದು ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ 12/13 ಬರುತ್ತೆ. ನೆಕ್ಸ್ಟು ಮೈನಸ್ ಅಲ್ಲ, ಸೈನ್ ಆಫ್ ಎಕ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಇಸ್ -12/13 ಆಗುತ್ತೆ. ಸರಿನಾ? ಸೊ ಸೈನ್ ಕಂಡುಹಿಡಿದ್ರೆ, ಕಾಸ್ ಕಂಡುಹಿಡಿದ್ರೆ ಮತ್ತು ಇದು ಸಿಕ್ಕಾಯಿತು. ನೆಕ್ಸ್ಟು ಕೊಸೆಕ್ ವಿಚ್ ಈಸ್ ಈಕ್ವಲ್ ಟು 1/sin x is equal to -13/12. So next to cot x, which is cos by sin 5/12. So -5/12 ಆಗುತ್ತೆ ಅಲ್ವಾ? cot is adjacent by hypotenuse ಕರೆಕ್ಟ್ ಇದೆ, ಸರಿ ಆಪೋಸಿಟ್ ಸರಿ ಇದೆ. ದಿಸ್ ಇಸ್ ಆಸ್ ಪರ್ cos x by sin x. ನೆಕ್ಸ್ಟು ಕೊನೆಯದಾಗಿ tan x is equal to -12/5 ಬಿಕಾಸ್ ಆಫ್ ಇಟ್ ಬೀಯಿಂಗ್ ಇನ್ವರ್ಸ್ ಆಫ್ cot x. ಸರಿನಾ? ಸೊ ಜಾಗ ಇಲ್ಲ ಬರೆಯೋದಕ್ಕೆ, ಇಷ್ಟೇ ಬರೆಯೋದು. ಸೊ ಇಲ್ಲೂ ನೋಡ್ಬೋದು -5/12 ಅಂತ ಹೇಳಿದ್ರೆ ಇದೇ ವ್ಯಾಲ್ಯೂಸು. ಇದೇ ಚಿತ್ರ ಉಪಯೋಗಿಸ್ಬೋದಾ? ಆಪೋಸಿಟ್ ಬೈ ಅಡ್ಜಸೆಂಟ್ ಇಲ್ಲ, ಇದು ಇನ್ನೊಂದು ರೀತಿಯಲ್ಲಿ ಕಾಣುತ್ತೆ. ಸೊ ಇಲ್ಲಿ ನಿಮ್ಮ 12 ಇರುತ್ತೆ, ಇದು ನಿಮ್ಮ 5 ಆಗುತ್ತೆ, ಇದು 13. ಸೊ ಇಲ್ಲಿ ವ್ಯಾಲ್ಯೂಸು ನೆಗೆಟಿವ್ ಎಲ್ಲ ಸರಿ ಇದೆಯಲ್ಲ, ಸೆಕ್ಕು ಸೈನು ಸರಿ ಇದೆ. ನೆಕ್ಸ್ಟು tan x is equal to -5/12. So cot of x is, which is 1/tan x, ಇದು -12/5 ಆಗುತ್ತೆ ಇದು. ನೆಕ್ಸ್ಟು ಇದರಿಂದ ಏನು ಕಂಡುಹಿಡಿಬೋದು ನಾವು? secant x ಕಂಡುಹಿಡಿಯೋಣ, ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ 1 + tan square x. ಇದ್ರ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಣ ಮೊದಲಾಗಿ. ಸೊ ಇದು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಹೈಪೋಟೆನ್ಯೂಸ್ 13 ಬರುತ್ತೆ ಡಿವೈಡೆಡ್ ಬೈ 12. ಈ ಥರ ಬರುತ್ತೆ, ಸರಿನಾ? ಸೊ ಇವಾಗ ಇದರಿಂದ ನಾನು ಏನು ಡಿರೈವ್ ಮಾಡ್ಬೋದು? ವಿ ಕ್ಯಾನ್ ಡಿರೈವ್, ಇದು ಕಂಪ್ಲೀಟ್ ಇಲ್ಲ, ಇದು secant x is equal to -13/12. ನೆಕ್ಸ್ಟು ಏನು cos x ಕಂಡುಹಿಡಿಬೋದು ಇದರಿಂದ. ಇದು ಯಾವುದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲ, ಸರಿ ಇದೆ. cos x is 1/secant x, which is -12/13. ಕೊನೆಯದಾಗಿ sin x, which is equal to square root of 1 - cosecant square x, which is 5/13 ಆಗುತ್ತೆ. ಇದು 5/13 ಫಸ್ಟ್ ಕ್ವಾಡ್ರೆಂಟ್ ಅಲ್ವಾ, ಹಾಗಾಗಿ ಇದು ಪಾಸಿಟಿವ್ ಇರುತ್ತೆ. ಕೊನೆಯದಾಗಿ cosec x, which is equal to 1/sin x, which is 13/5. ಸೊ ಇದೇ ನಿಮ್ಮ ಉತ್ತರ. ಗೊತ್ತಾಯ್ತಾ? ಎಲ್ಲದರಲ್ಲೂ ನೀವು ಇದೇ ಉತ್ತರ ಬರುತ್ತೆ. ಇದರಲ್ಲಿ ಏನು ಹುಷಾರಾಗಿ ನೋಡ್ಕೊಬೇಕು ಅಂತ ಹೇಳಿದ್ರೆ, ಪಾಸಿಟಿವ್ ನೆಗೆಟಿವು ಈ ಚಿತ್ರನ ಹಾಕ್ಬಿಡ್ಕೊಂಡು ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ನಾನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತೇನೆ, ಏನಕ್ಕಂತ ಹೇಳಿದ್ರೆ ಈ ಥರ ಉತ್ತರ ನಿಮ್ಗೆ ಸಿಗೋಲ್ಲ, ಮತ್ತು ಈ ಥರ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ ಅಂಥೇಳಿ ಈ ಥರ ನೋಡ್ತಾಯಿನಿ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು, ನೀವು ಚಿಕ್ಕ ಹುಡುಗರಲ್ಲ. ಸೊ ಇದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ. ಎಕ್ಸಾಮಲ್ಲಿ ನೀವು ಯಾವ ಥರನ ಮಾಡ್ಕೊಳ್ಳಿ, ಬಟ್ ಈ ರೀತಿನ ಅರ್ಥ ಮಾಡ್ಕೊಳ್ಳಿ.